ಗಂಡನಿಗೆ ಚೆನ್ನಾಗಿರೋ ಕೆಲಸ ಇಲ್ದೇ ಇದ್ದಿದ್ದರಿಂದ ಅವರ ಸಂಸಾರ ಸ್ವಲ್ಪ ಕಷ್ಟದಲ್ಲಿತ್ತು. ಆದರೂ ಪ್ರಿಯ ಹೇಗೋ ಹೊಂದ್ಕೊಂಡು ಸಂಸಾರ ನಡೆಸಿಕೊಂಡು ಹೋಗ್ತಿದ್ಳು. ಈ ನಡುವೆ ಆ ಕಷ್ಟದ ಮಧ್ಯದಲ್ಲಿ ಅವಳ ಗಂಡ ಕುಡಿಯೋದಕ್ಕೆ ಆರಂಭ ಮಾಡಿದ್ದ. ದಿನ ಕಳೆದಂತೆ ಅವನ ಚಟ ತುಂಬಾ ಜಾಸ್ತಿಯಾಗಿತ್ತು. ಬೆಳಿಗ್ಗೆ ಎದ್ದು ಕೂಡಲೇ ಹೋಗಿ ಕುಡ್ಕೊಂಡು ಬರ್ತಿದ್ದ. ಪ್ರಿಯಾ ಹೇಗೋ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಂಸಾರನ ನಿಭಾಯಿಸಿಕೊಂಡು ಹೋಗ್ತಿದ್ಳು. ಇದರಿಂದ ಅವನಿಗೆ ಇನ್ನಷ್ಟು ಸುಲಭ ಆಯಿತು. ದಿನವನ್ನೆಲ್ಲ ಕುಡಿಯೋದರಲ್ಲೇ ಕಳಿತಿದ್ದ. ಒಂದು ದಿನ ಇದ್ದಕ್ಕಿದ್ದಂತೆ ಅವನು ಸತ್ತು ಹೋದ. ಅವನ ತಮ್ಮ ರಾಜು ಅಣ್ಣನ ಮನೆಗೆ ಬಂದಾಗ ಅತ್ತಿಗೆ ಮಾನಸಿಕವಾಗಿ ತುಂಬಾ ತೊಂದರೆಗೊಳಗಾಗಿರುತ್ತಾಳೆ. ಮನೆಯಲ್ಲಿ ಕುಳಿತೇ ಇರುತ್ತಾಳೆ. ಪ್ರಿಯ ಹೆಸರಿಗೆ ತಕ್ಕಂತೆ ತುಂಬಾ ಸೌಂದರ್ಯವತಿ ಹಾಗೂ ಎಲ್ಲರಿಗೂ ಪ್ರಿಯವಾಗಿರುತ್ತಾಳೆ. ಮನೆಯಲ್ಲಿ ಅಳ್ತಾ ಕೂತಿರೋ ಅತ್ತಿಗೆಯನ್ನ ಕಂಡ ರಾಜು, ನೀವ್ಯಾಕೆ ಚಿಕ್ಕ ಮಗುವಿನಂತೆ ಅಳ್ತಾ ಇದ್ದೀರಾ? ನೀವು ಎಷ್ಟೇ ಹತ್ರು ಸತ್ತು ಹೋಗಿರೋ ಅಣ್ಣ ಮತ್ತೆ ಬರ್ತಾನಾ ಅಂತ ಅತ್ತಿಗೆಯನ್ನ ಸಮಾಧಾನ ಮಾಡೋದಕ್ಕೆ ಹೋಗ್ತಾನೆ. ನಾನೇನು ಪಾಪ ಮಾಡಿದ್ದೆ ರಾಜು? ದೇವರು ನನಗೆ ಮೊದಲಿಂದನೂ ಕಷ್ಟನೇ ಕೊಟ್ಟಿದ್ದಾನೆ. ಗಂಡನ್ನ ಕೊಟ್ಟರೂ ಹೇಗೋ ಸಂಸಾರನ ಕಷ್ಟಪಟ್ಟು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೆ. ಈಗ ನನ್ನ ಗಂಡನಿಂದ ದೂರ ಮಾಡಿದ್ದಾನೆ. ದೇವರು ನನಗೆ ಇಂಥ ಕಷ್ಟ ಕೊಡಬಾರದಾಗಿತ್ತು. ನನ್ನ ಕಷ್ಟನು ಯಾರ ಜೊತೆ ಹೇಳಿಕೊಳ್ಳಿ, ಯಾರೊಂದಿಗೆ ನಾನು ಬದುಕಲಿ ಅಂತ ಅಳ್ತಿರ್ತಾಳೆ. ಆಗ ರಾಜು, ನೀವು ಯೋಚಿಸಬೇಡಿ, ಅದಕ್ಕೆ ನೀವು ಒಬ್ಬಂಟಿಯಲ್ಲ, ನಿಮ್ ಜೊತೆ ನಾನಿರ್ತೀನಿ. ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಚಿಂತಿಸ್ತಾ ಇರಬೇಡಿ. ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಟ. ರಾಜು ಹೇಳಿದ ಮಾತಿಗೆ ಸ್ವಲ್ಪ ಸಮಾಧಾನ ಪಟ್ಟಕೊಂಡಳು ಪ್ರಿಯಾ. ತಾನು ಮನೆ ಕೆಲಸದಲ್ಲಿ ತೊಡಗಿ ತನ್ನ ನೋವನ್ನು ಸ್ವಲ್ಪ ಮರೆತಲು. ಹೀಗೆ ಒಂದಿನ ಬಾವಿ ಬಳಿ ಬಟ್ಟೆ ಹೋಗಿತಾ ಕೂತಿರ್ತಾಳೆ. ಆಗ ರಾಜು ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಹಿಡ್ಕೊಂಡು ಆ ದಾರಿನಲ್ಲಿನೇ ಬರ್ತಾನೆ. ಪ್ರಿಯ ಬಾವಿಯ ಪಕ್ಕದಲ್ಲಿ ಕೂತು ಬಟ್ಟೆ ಒಗಿತಾ ಇರ್ತಾಳೆ. ಹಾಗೆ ಕೂತಿರುವಾಗ ಅವಳ ಸೌಂದರ್ಯ ರಾಜುಗೆ ಚೆನ್ನಾಗಿ ಕಾಣಿಸ್ತಿತ್ತು. ಅವನಿಗೆ ಎಚ್ಚರ ಆಯ್ತು. ಅಯ್ಯೋ, ನಾನ ಯಾಕೆ ಹೀಗೆ ಮಾಡ್ತಿದ್ದೀನಿ? ಅವಳನ್ನ ಈ ರೀತಿ ನೋಡಬಾರದು, ಅದ್ಕೆ ಅಂದ್ರೆ ತಾಯಿಗೆ ಸಮಾನ ಅಂತ ಯೋಚಿಸಿ ಅವಳ ಬಳಿ ಹೋಗ್ತಾನೆ. ಅಲ್ಲಿಗೆ ಬಂದ ಮೈದನನ್ನ ಕಂಡ ಪ್ರಿಯ, ರಾಜು ಹೀಗೆ ಬಂದ್ಯಾ ಅಂತ ಕೇಳ್ತಾಳೆ. ಏನಿಲ್ಲ, ಸುಮ್ನೆ ನಿಮ್ಮನ್ನ ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಅಂತ ರಾಜು ಹೇಳ್ತಾನೆ. ಹೌದಾ, ಕೈಯಲ್ಲಿ ಏನೋ ಒಂದು ಚೀಲ ಇದೆ ಅಂತ ಕೇಳ್ತಾಳೆ. ಅತ್ತಿಗೆ, ನನ್ನ ಸ್ನೇಹಿತ ಇತ್ತೀಚೆಗೆ ಮದುವೆ ಆದ. ಅವನಿಗೆ ಬೇಕಾದ ವಸ್ತುನ ತರೋದಕ್ಕೆ ನನಗೆ ಚೀಟಿ ಬರಕೊಟ್ಟಿದ್ದಾನೆ. ನಾನೀಗ ಮೆಡಿಕಲ್ ಶಾಪ್ಗೆ ಹೋಗಿ ಅದನ್ನ ತಗೊಂಡು ಬಂದೆ. ಹೀಗೆ ಹೋಗುವಾಗ ದಾರಿಯಲ್ಲಿ ನಿಮ್ಮನ್ನ ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಹೌದಾ, ಅಂದ ಹಾಗೆ ಆ ಕವರಲ್ಲಿ ಏನಿದೆ? ನಾನೊಮ್ಮೆ ನೋಡಲ ಅಂತ ಅವನ ಕೈಯಿಂದ ತಗೊಳ್ತಾ ಅದನ್ನ ಬಿಡಿಸಿ ನೋಡಿದಾಗ ಒಮ್ಮೆ ಅವಳಿಗೆ ಶಾಕ್ ಆಗುತ್ತೆ. ರಾಜು, ನಿಜ ಹೇಳು, ಇದು ನಿನ್ನ ಫ್ರೆಂಡ್ ಬೇಕು ಅಂತ ತಗೊಂಡ್ಯಾ ಅಥವಾ ನೀನೇ ಇದನ್ನ ನಂಗಾಗಿ ತಗೊಂಡು ಬಂದ್ಯಾ ಅಂತ ಕೇಳಿದ್ಲು. ಅದಕ್ಕೆ ಯಾಕೆ ಹೀಗೆ ಕೇಳ್ತಿದ್ದಾಳೆ ಅಂತ ಅವನಿಗೆ ಅರ್ಥನೇ ಆಗಲಿಲ್ಲ. ಬಹುಶಃ ಅಕ್ಕೆಗೆ ಇದು ಬೇಕಾಗಿದ್ದಿರಬಹುದು ಅಂತ ಅನ್ಕೊಂಡು, ನಿಮಗೆ ಬೇಕಾದ್ರೆ ಇಟ್ಕೊಳ್ಳಿ, ಅದಕ್ಕೆ ಅವನಿಗೆ ಇನ್ನೊಂದು ಅಂಕೊಂಡು ತಗೊಂಡು ಹೋಗಿ ಕೊಡ್ತೀನಿ ಅಂತಂದ. ಯಾಕೆ ಈ ರೀತಿ ಅರ್ಥ ಇಲ್ಲದೆ ಮಾತಾಡ್ತೀಯಾ ರಾಜು? ಅದನ್ನ ತಗೊಂಡು ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ. ಹೀಗ್ಯಾಕೆ ಹೇಳ್ತಿದ್ದೀರಾ ಅದಕ್ಕೆ? ಅಷ್ಟಕ್ಕೂ ಆ ಕವರಲ್ಲಿ ಏನಿದೆ ಅಂತ ಕೇಳ್ತಾನೆ ರಾಜು. ನಾನು ನನ್ನ ಬಾಯಿಂದ ಹೇಳೋದಕ್ಕೆ ಆಗಲ್ಲ, ಬೇಕಾದ್ರೆ ನೀನೇ ನೋಡು ಅಂತ ರಾಜುಗೆ ಆ ಕವರ್ನ ಕೊಡ್ತಾಳೆ. ಆಗ ರಾಜು ಆ ಕವರ್ನ ಓಪನ್ ಮಾಡಿ ನೋಡ್ತಾನೆ. ಆಗ ಅವನಿಗೆ ಪ್ರಿಯ ಯಾಕ ಹಾಗೆ ಮಾತಾಡ್ತಿದ್ದಾಳೆ ಅಂತ ತಿಳಿಯುತ್ತೆ. ಅಯ್ಯೋ, ಅದರಲ್ಲಿ ಏನಿದೆ ಅಂತ ನಾನು ನಿಜಕ್ಕೂ ನೋಡಿರಲಿಲ್ಲ. ಆ ಚೀಟಿನ ಮೊದಲೇ ನಾನು ನೋಡಬೇಕಾಗಿತ್ತು. ಅವನಿಗೆ ಬೇಕಾಗಿರೋ ಔಷಧಿ ಇರಬಹುದು ಅಂತ ನಾನು ಸುಮ್ನೆ ಆಗಿದ್ದೆ. ಬೇಜಾರಾಗಬೇಡಿ, ಅದಕ್ಕೆ ಇದನ್ನ ನಾನು ನಿಮಗಾಗಿ ತಂದಿಲ್ಲ ಅಂತ ಹೇಳ್ತಾನೆ ರಾಜು. ಆಗ ಪ್ರಿಯ, ಹೋಗಲಿ ಬಿಡು ರಾಜು, ನಾನು ನಿನಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾಳೆ. ಹೇಳಿ, ಅದಕ್ಕೆ ಅಂತ ಕೇಳಿದ ರಾಜು. ಆದರೆ ನಿನ್ನ ಹತ್ರ ಹೇಗೆ ಹೇಳಬಹುದು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಆದರೆ ನೀನು ತಪ್ಪು ತಿಳ್ಕೊಳ್ಳಬಾರದು ಅಂತಾಳೆ. ಅದಕ್ಕೆ ನನ್ನ ಜೊತೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನೀವು ಏನು ಕೇಳಬೇಕು ನನ್ನನ್ನ ನೇರವಾಗಿ ಕೇಳಿ ಅಂತ ಹೇಳ್ತಾನೆ ರಾಜು. ಸರಿ, ನಾನು ಕೇಳ್ತೀನಿ, ಆದರೆ ಈಗಲ್ಲ, ಮೊದಲು ಈ ಕವರನ್ನ ನಿನ್ನ ಫ್ರೆಂಡ್ಗೆ ಕೊಟ್ಟು ಬಾ ಅಂತ ಹೇಳಿ ಅವಳ ಬಟ್ಟೆನ ಒಣಗ ಹಾಕೋದಕ್ಕೆ ಹೋದಳು. ನನ್ನ ಅತ್ಕೆ ನನ್ನನ್ನ ಯಾಕೆ ವಿಭಿನ್ನವಾಗಿ ನೋಡ್ತಿದ್ದಾಳೆ? ಮೇಲಾಕಿ ಅದಕ್ಕೆ ಕಣ್ಣಲ್ಲಿ ಏನೋ ಭಾವ ಕಾಣಿಸ್ತಾ ಇದೆ. ಇರ್ಲಿ, ಆ ಅತ್ಕೆ ಏನು ಹೇಳ್ತಾಳೆ ನೋಡೋಣ ಅಂತ ಅನ್ಕೊಳ್ತಾ ಅಲ್ಲಿಂದ ಹೊರಡುತ್ತಾನೆ ರಾಜು. ಈ ಕಡೆ ಪ್ರಿಯ ರಾಜುವಿನ ಕುರಿತಾಗಿ ಯೋಚಿಸ್ತಾ ಇರ್ತಾಳೆ. ನಾನು ನನ್ನ ಆಸೆನ ರಾಜುಗೆ ಹೇಳಿದ್ರೆ ಹೇಗೆ? ಒಂದು ವೇಳೆ ಹೇಳಿದ್ರೆ ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ? ಹೇಳ್ದೇ ಇದ್ರೆ ನನ್ನ ಆಸೆನ ತೀರಿಸಿಕೊಳ್ಳೋ ದಾರಿ ಕಾಣಿಸೋದಿಲ್ಲ. ಬೇರೆ ಯಾರೋ ಹೊರಗಿನವರನ್ನ ಪರಿಚಯ ಮಾಡಿಕೊಂಡು ಕಷ್ಟಕ್ಕೆ ಸಿಲುಕೊಳ್ಳೋದಕ್ಕಿಂತ ರಾಜುವಿನ ಜೊತೆ ಇದ್ರೆ ಒಳ್ಳೆದು, ಎಲ್ಲವೂ ಗುಟ್ಟಾಗಿಯೇ ಇರುತ್ತೆ. ಹೀಗೆಲ್ಲ ಯೋಚಿಸ್ತಿರುವಾಗ ರಾಜು ಅಲ್ಲಿಗೆ ಬರ್ತಾನೆ. ಹೇಳಿ, ಅದಕ್ಕೆ ಏನು ಹೇಳಬೇಕು ಅಂತ ಹೇಳಿದ್ರಲ್ವಾ ಅಂತ ಕೇಳಿದ.
ಆದರೆ ಪ್ರಿಯ ಗೊಂದಲದಿಂದ ಯೋಚಿಸುತ್ತಿರ್ತಾಳೆ. ರಾಜು ಮತ್ತೆ ಅದ್ಗೆ ಅಂತ ಕರೀತಾನೆ. ಅವಳು ಸಣ್ಣ ನಗುವನ್ನ ಬಿರ್ತಾ ರಾಜುವಿನ ಕಡೆ ತಿರುಗುತ್ತಾಳೆ. ಯಾಕ ಅದ್ಗೆ ನೀವ್ ಯಾಕೋ ತುಂಬಾ ಹೆದ್ರಿದ ಕಾಣಿಸ್ತಿದೆ? ಯಾವುದರ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅಂತ ಕೇಳಿದ. ಏನಿಲ್ಲ ರಾಜು, ನೀನು ಕರೆದದ್ದು ನನಗೆ ಕೇಳಿಸಲಿಲ್ಲ ಅಷ್ಟೇ ಅಂತಾಳೆ. ಸರಿ, ಆದ್ರೆ ನೀವು ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಲ್ವಾ, ಅದು ಏನು ಅಂತ ಹೇಳಿ ಅಂತಾನೆ. ಅದು ರಾಜು, ಹೋಗಲಿ ಬಿಡು, ಈಗ ಬೇಡ, ಇನ್ನೊಮ್ಮೆ ಯಾವಾಗಲಾದರೂ ಸಮಯ ಬಂದಾಗ ಹೇಳ್ತೀನಿ ಅಂತಾಳೆ. ಹೌದಾ, ಹಾಗೆ ಆಗಲಿ. ಅದಕ್ಕೆ ನಾನು ನಿಮಗೆ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಂತ ರಾಜು ಕೇಳ್ತಾನೆ. ಅವನ ಮಾತನ್ನ ಕೇಳಿ ಪ್ರಿಯ ಮತ್ತೆ ಯೋಚಿಸೋದಕ್ಕೆ ಶುರು ಮಾಡ್ತಾಳೆ. ರಾಜು ನಂಗೆ ಏನನ್ನು ಹೇಳಬಹುದು? ನಾನು ಅನ್ಕೊಂಡಂತೆ ಅವನು ಕೂಡ ಯೋಚಿಸ್ತಾ ಇದ್ದಾನೋ ಹೇಗೆ? ಅವನಿಗೂ ನನ್ನ ಮೇಲೆ ಇಷ್ಟ ಇದೆಯೋ? ಒಂದು ವೇಳೆ ನನ್ನಂತೆ ಅವನು ಅನ್ಕೊಂಡ್ರೆ ನನ್ನ ಕೆಲಸ ಸುಲಭ ಆಗುತ್ತೆ. ಹೀಗೆಲ್ಲ ಯೋಚಿಸಿ ಏನದು ರಾಜು ಹೇಳು ಅಂತ ಕೇಳ್ತಾಳೆ. ಆಗ ರಾಜು, ಏನಿಲ್ಲ ಅದಕ್ಕೆ ಅಣ್ಣ ಹೋಗಿ ಕೆಲವು ಸಮಯನೇ ಆಯಿತು. ನಿಮ್ಮನ್ನ ಒಂಟಿಯಾಗಿ ನೋಡಿದಾಗ ನಂಗೆ ತುಂಬಾ ದುಃಖ ಆಗುತ್ತೆ. ನಿಮಗೇನಾದ್ರೂ ಸಹಾಯ ಮಾಡಬೇಕು ಅಂತ ನನಗೆ ಯಾವಾಗ್ಲೂ ಅನಿಸ್ತಿರುತ್ತೆ. ನೀವು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಜೀವನದುದ್ದಕ್ಕೂ ನಿಮ್ಜೊತೆ ನಂಗೆ ಇರಬೇಕು ಅಂತ ಅನ್ಸುತ್ತೆ ಅಂತಾನೆ. ಅವನ ಮಾತನ್ನ ಕೇಳ್ತಿರುವಾಗ ಪ್ರಿಯಾಗೆ ಒಳಗಿಂದಲೇ ಸಂತೋಷವಾಗಿ ಭಾವನೆ ಉಂಟಾಗುತ್ತೆ. ಬಹುಶಃ ರಾಜು ಕೂಡ ನನ್ನ ಹಾಗೇನೇ ಯೋಚಿಸಿರಬೇಕು ಅಂತ ಅನ್ಕೊಳ್ತಾಳೆ. ಅವನನ್ನ ಒಮ್ಮೆಲೆ ಗಟ್ಟಿಯಾಗಿ ತಪ್ಪಿಕೊಂಡು ನಿಲ್ಬೇಕು ಅಂತ ಅವಳಿಗೆ ಅನಿಸುತ್ತೆ. ಯಾವುದಕ್ಕೂ ಅವನ ಮಾತನ್ನ ಪೂರ್ತಿ ಕೇಳೋಣ ಅಂತ ಸುಮ್ನಿರ್ತಾಳೆ. ರಾಜು ಮತ್ತೆ ಮಾತನ್ನ ಮುಂದುವರಿಸ್ತಾನೆ. ಅದಕ್ಕಾಗಿ ಹೇಗಾದರೂ ಮಾಡಿ ನಿಮಗಾಗಿರೋ ಈ ನೋವನ್ನ ಹೋಗಲಾಡಿಸೋದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಅಂತಾನೆ. ಸರಿ, ಅದೇನು ನಿರ್ಧಾರ ಮಾಡದೆ ಹೇಳು ನಂಗೆ ಅಂತ ಆಸಕ್ತಿಯಿಂದ ಕೇಳ್ತಾಳೆ ಪ್ರಿಯಾ. ನಿಮಗಾಗಿ ನಾನು ಸಿಟಿನಲ್ಲಿ ಒಂದು ಒಳ್ಳೆ ಕೆಲಸ ನೋಡಿದೀನಿ. ಬೆಳಿಗ್ಗೆ 9ಕ್ಕೆ ಹೋಗಿ ಸಂಜೆ 5 ಗಂಟೆಗೆ ವಾಪಸ್ ಬರಬಹುದು. ತಿಂಗಳಿಗೆ ಒಂದು ₹000 ಕೊಡ್ತಾರೆ. ಅದು ಅಲ್ದೆ ನಮಗೆ ಹೊಸ ಜಾಗ ಆಗಿರುದ್ರಿಂದ ನಿಮಗೆ ಹೊಸ ಬದುಕು ಸಿಕ್ಕುತ್ತೆ. ಅಲ್ಲಿ ನಿಮಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅಷ್ಟೇ ಅಲ್ಲ, ಬರೋ ಸಂಬಳದಿಂದ ಜೀವನಕ್ಕೆ ಸ್ವಲ್ಪ ಆಧಾರನೂ ಆಗುತ್ತೆ. ನೀವು ಕೂಡ ಹಳೆಯದನ್ನೆಲ್ಲ ಮರೆತು ಸ್ವಲ್ಪ ಸಮಾಧಾನವಾಗಿ ಬದುಕಬಹುದು ಅಂತ ರಾಜು ಹೇಳ್ತಾನೆ. ಆ ಮಾತನ್ನ ಕೇಳಿ ಪ್ರಿಯಾಗೆ ಸ್ವಲ್ಪ ನಿರಾಸೆಯಾಗುತ್ತೆ. ಇನ್ನೇನನ್ನೋ ಹೇಳ್ತಾನೆ ಅಂತ ಅನ್ಕೊಂಡ್ರೆ ಇವನು ಹೇಳ್ತಾ ಇರೋ ವಿಷಯನೇ ಬೇರೆ. ಅವನು ಕೂಡ ನನ್ನಂತೆ ಅನ್ಕೊಂಡಿದ್ದಾನೆ ಅಂತ ಅನ್ಕೊಂಡೆ, ಆದರೆ ಇವನು ನಂಗೆ ಸಂಪೂರ್ಣ ನಿರಾಸೆ ಮಾಡಿಬಿಟ್ಟ ಅಂತ ಯೋಚಿಸ್ತಾ ಪ್ರಿಯಾ, ನಾನು ಹೇಳಿದ್ದು ಸರಿಯೇ ರಾಜು, ಆದರೆ ನಂಗೆ ಪೇಟೆಗೆ ಹೋಗೋದಕ್ಕೆ ಮನಸ್ಸಿಲ್ಲ ಅಂತಾಳೆ. ಆಗ ರಾಜು, ನೀವು ಹಾಗೆ ಹೇಳಿದ್ರೆ ಹೇಗೆ ಅದ್ಕೆ? ನೀವು ಪ್ರತಿದಿನ ಮನೆಯಲ್ಲಿ ಕೂತು ಅಳ್ತಾ ಇರೋದನ್ನ ನೋಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ನೋವನ್ನ ಸ್ವಲ್ಪ ಆದ್ರೂ ಕಡಿಮೆ ಮಾಡೋಣ ಅಂತ ನಾನು ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ನಿನ್ನ ಅಣ್ಣ ಸತ್ತಿದ್ದಕ್ಕೆ ಮಾತ್ರ ನಾನು ಅಳೋದಿಲ್ಲ. ನನ್ನ ನೋವಿಗೆ ಇನ್ನೂ ಒಂದು ಕಾರಣನೂ ಇದೆ. ಅದನ್ನ ನಿಂಗೆ ಹೇಳಿದ್ರೆ ನಿಂಗೆ ಅರ್ಥನೂ ಆಗೋದಿಲ್ಲ ಅಂತಾಳೆ ಪ್ರಿಯಾ. ಅದೇನಾ ಅದ್ಕೆ ಅಂತ ಕೇಳ್ತಾನೆ ರಾಜು. ಹೋಗ್ಲಿ ಬಿಡು, ಅದನ್ನ ನಿಂಗೆ ಹೇಳಿದ್ರೂ ಅರ್ಥ ಆಗೋದಿಲ್ಲ ಅಂದ್ರೆ ಏನ ಅರ್ಥ ಅದ್ಕೆ? ನೀವು ಹೇಳಿದ್ರೆ ಮಾತ್ರನೇ ಅರ್ಥ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ನೀವು ಹೇಳಿ, ನಾನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನಿಂದ ಖಂಡಿತ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ನಿನ್ನ ಅಣ್ಣ ಹೋದ ಮೇಲಿಂದ ನನಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಪ್ರಿಯ ಅರ್ಥ ಮಾಡಿಕೊಂಡು ಹೇಳ್ತಾಳೆ. ಆಗ್ತಾ ಇಲ್ಲ ಅತ್ತಿಗೆ, ಸ್ವಲ್ಪ ಅರ್ಥ ಆಗೋ ರೀತಿನಲ್ಲಿ ಬಿಡಿಸಿ ಹೇಳು ಅಂತ ಕೇಳ್ತಾನೆ ರಾಜು. ಅದೇ, ನಿನ್ನ ಅಣ್ಣ ಹೋದ ಮೇಲಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನಿಧಾನಕ್ಕೆ ಹೇಳ್ತಾಳೆ. ಆಗ ರಾಜು, ಅರ್ಥ ಆಗೋ ಹಾಗೆ ಹೇಳು, ನಿಧಾನಕ್ಕೆ ಹೇಳು ಅಂತ ಅಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಅಂತ ಕೇಳ್ತಾನೆ. ಅದೇ ಹೇಳಿದ್ನಲ್ಲ ರಾಜು, ನಿಂಗೆ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಹೋಗ್ಲಿ, ಈಗ ಅದನ್ನ ಬಿಟ್ಟಾಗು ಅಂತ ಹೇಳ್ತಾಳೆ. ಹುಸಿ ಕೋಪದಿಂದ, ನನಗೆ ಗೊತ್ತಾಯ್ತು ಅದಕ್ಕಿಗೆ. ನನ್ನ ಅಣ್ಣ ಹೋದ ಮೇಲೆ ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ಅದೇ ಏನು ಕಷ್ಟ ಅಂತ ನೀವು ಹೇಳ್ತಾ ಇಲ್ಲ ಅಂತಂದ. ಅಯ್ಯೋ, ಒಬ್ಬಳು ಹುಡುಗಿ ಇದಕ್ಕಿಂತ ಜಾಸ್ತಿ ಬಿಡಿಸಿ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ, ನಿಂಗೆ ಯಾವುದು ಅರ್ಥ ಆಗ್ತಾ ಇಲ್ಲ ಅಂತಾಳೆ. ನೀನು ಹೇಳೋದನ್ನ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿದ್ರೆ ಯಾರಿಗಾದ್ರೂ ಅರ್ಥ ಆಗುತ್ತೆ. ಈ ರೀತಿ ಒಗಟಾಗಿ ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಈಗ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ತಿಳ್ಕೊಳ್ಳಬೇಕು. ಸರಿ, ನಿಂಗೆ ಹೇಗಿದ್ರೂ ಅರ್ಥ ಆಗೋದಿಲ್ಲ. ನಾನು ನಿಂಗೆ ಒಂದು ಕೆಲಸ ಹೇಳಿದ್ರೆ ಅದನ್ನ ಮಾಡ್ತೀಯಾ ಅಂತ ಕೇಳ್ತಾನೆ. ಹಾಂ, ಮಾಡ್ತೀನಿ. ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಅಂತ ನಗ್ತಾನೆ ರಾಜು. ಹಾಗಿದ್ರೆ ಇವತ್ತು ರಾತ್ರಿ 9 ಗಂಟೆಗೆ ಸ್ವಲ್ಪ ಮಲಗೆ ಹೂವನ್ನ ತಗೊಂಡು ನನ್ನ ಮನೆಗೆ ಬಾ. ಎಲ್ಲ ವಿಷಯ ನಿಂಗೆ ತಿಳಿಯುತ್ತೆ ಅಂತಾಳೆ ಪ್ರಿಯಾ. ಆಯಿತು,
ನೀನು ಹೇಳಿದಂತೆ ನಾನ ಇವತ್ತು ರಾತ್ರಿ ಮನೆಗೆ ಹೂ ತಗೊಂಡು ಬರ್ತೀನಿ ಅಂತ ರಾಜು ಹೊರಡುತ್ತಾನೆ. ಆಗ ಪ್ರಿಯ ಮನಸ್ಸಲ್ಲಿ ಅನ್ಕೊಳ್ತಾಳೆ, ಇವನ ವಯಸ್ಸಿನ ಹುಡುಗರು ಎಷ್ಟು ಸ್ಪೀಡ್ ಆಗಿರ್ತಾರೆ, ಇವನು ಯಾಕೆ ಇಷ್ಟು ಸ್ಲೋ ಆಗಿದ್ದಾನೆ ಅಂತ. ರಾತ್ರಿ 9 ಗಂಟೆಗೆ ಆಗುತ್ತೆ. ರಾಜು ಮಲಗೆ ಹೂ ಜೊತೆ ಮನೆಗೆ ಬರ್ತಾನೆ. ಪ್ರಿಯಾ ಸ್ನಾನ ಮಾಡಿ ಚೆನ್ನಾಗಿ ಜಾಸ್ಮಿನ್ ಸೆಂಟ್ ಹಾಕೊಂಡು ತಲೆಗೆ ಸಾಂಬ್ರಾಣಿ ಹಾಕೊಂಡು ರೆಡಿಯಾಗ್ತಾಳೆ. ಕೈಯಲ್ಲಿ ಮಲಗೆ ಹೂವನ್ನ ಇಟ್ಕೊಂಡು ಮನೆಯೊಳಗಡೆ ಬರ್ತಾನೆ ರಾಜು. ಬರುವಾಗ ಪ್ರಿಯಾ ಹಾಕೊಂಡ ಸೆಂಟು ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ. ರಾಜು ಪ್ರಿಯಾಳ ರೂಮಗೆ ಬರ್ತಾನೆ. ಅವನನ್ನ ನೋಡಿ, ಪ್ರಿಯ ಬಂದ್ಯ ರಾಜು, ನಾನು ನಿನಗಾಗಿ ಕಾಯ್ತಿದ್ದೆ. ನಿನಗೆ ಮಲ್ಲಿಗೆ ಹೂ ತರೋದಕ್ಕೆ ಹೇಳಿದ್ನಲ್ಲ, ತಂದಿದೀಯಾ? ಹೌದಕ್ಕೆಗೆ ತಂದಿದ್ದೀನಿ. ಯಾವತ್ತಾದ್ರೂ ನೀವು ತರೋದಕ್ಕೆ ಹೇಳಿದ್ದನ್ನ ನಾನು ತರದೇ ಇದ್ದಿದ್ದು ಉಂಟಾ? ತಗೊಳ್ಳಿ ಅಂತ ಕೊಡ್ತಾನೆ. ಅವನ ಕೈಯಿಂದ ಹೂ ತಗೊಂಡು ಮುಡಕೊಳ್ಳೋದಕ್ಕೆ ನೋಡ್ತಾಳೆ. ಆದ್ರೆ ಆಗೋದೇ ಇಲ್ಲ. ಆಗ ರಾಜುನ ಕರೆದು, ರಾಜು, ಈ ಮಲಗೆ ಹೂವನ್ನ ಸ್ವಲ್ಪ ನನಗೆ ಮುಡಿಸ್ತೀಯಾ ಅಂತ ಕೇಳ್ತಾಳೆ. ಸರಿ, ಅದಕ್ಕೆ ಅಂತ ಅವಳ ಕೈಯಿಂದ ಹೂವನ್ನ ತಗೊಂಡು ಅವಳಿಗೆ ಮುಡಿಸ್ತಾನೆ. ಇವೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಆದರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಲೇ ಇಲ್ವಲ್ಲ ಅಂತ ಕೇಳ್ತಾಳೆ. ಏನ್ ರಾಜು, ನಿಂಗೆ ಇನ್ನೂ ಅರ್ಥ ಆಗತಿಲ್ವಾ? ಅರ್ಥ ಆಗ್ತಿಲ್ವೋ ಅಂತ ಕೇಳ್ತಾಳೆ. ನೀನು ನಂಗೆ ಹೇಳಿದೀಯಾ, ನಂಗೆ ಅರ್ಥ ಆಗೋದಕ್ಕೆ ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಕೇಳ್ತಾನೆ. ಅಯ್ಯೋ ರಾಜು, ನಿಂಗೆ ಇಷ್ಟು ಅರ್ಥ ಆಗಲ್ವಾ? ಒಂದು ಹುಡುಗಿನ ತಲೆನಲ್ಲಿ ಯಾರ ಮಲಗೆ ಹೂ ಮುಡಿಸ್ತಾರೆ ಅಂತ ಕೇಳ್ತಾಳೆ. ತಾಳಿ ಕಟ್ಟಿರೋ ಗಂಡ ಮೂಡಿಸ್ತಾನೆ ಅಂತ ಹೇಳ್ತಾನೆ ರಾಜು. ಅಲ್ವಾ, ಮತ್ತೆ ನಿನ್ನ ಹತ್ರ ನಾನ ಯಾಕೆ ಹೂ ಮುಡಿಸ್ಕೊಂಡೆ ಹೇಳು ಅಂತ ಕೇಳ್ತಾಳೆ ಪ್ರಿಯಾ. ನೀವಾಗಿಯೇ ನಿನ್ನ ತಲೆನಲ್ಲ ಹೂ ಮುಡಕೊಳ್ಳೋದಕ್ಕೆ ಆಗಲಿಲ್ಲ, ಅದಕ್ಕೆ ನೀವು ನನ್ನ ಹತ್ರ ಹೆಲ್ಪ್ ಮಾಡೋಕೆ ಹೇಳಿದ್ರಿ, ಅದಕ್ಕೆ ನಾನು ಹಾಗೆ ಮಾಡದೆ ಅಂತಾನೆ ರಾಜು. ಅಯ್ಯೋ ದೇವರೇ, ನೀನ ಇಷ್ಟು ಅಮಾಯಕನ ಹೇಗೆ ಹುಟ್ಟದಪ್ಪ? ನಿಜ ಹೇಳು ರಾಜು, ನಿಂಗೆ ಇದು ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗಿ ಕೂಡ ಅರ್ಥ ಆಗದೆ ಇರೋತರ ಆಕ್ಟಿಂಗ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅಯ್ಯೋ ಪ್ರಾಮಿಸ್, ಅದಗೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ರಾಜು. ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತಾ ಇದೀನಿ ಅಂತಾಳೆ ಪ್ರಿಯಾ. ಏನು ಹೇಳ್ತಾ ಇದ್ದೀರಾ ಅದಕ್ಕೆ? ನೀವು ಹೇಳೋದನ್ನ ಕೇಳಿದ್ರೆ ನನಗೆ ತಲೆ ಮೇಲೆ ಕಲ್ಲು ಬಿದ್ದದ್ದೇ ಆಗ್ತಾ ಇದೆ ಅಂತಾನೆ ರಾಜು. ನಿಜ ಹೇಳ್ತಾ ಇದೀನಿ ರಾಜು, ನಿನ್ನ ಅಣ್ಣ ಸತ್ತು ಹೋಗಿ ತುಂಬಾನೇ ಟೈಮ್ ಆಯ್ತು. ಅದು ಎಷ್ಟು ಕಾಲ ನನ್ನನ್ನ ಒಂಟಿಯಾಗಿರು ಅಂತ ಹೇಳ್ತೀಯಾ? ನಾನು ಯಾರಾದ್ರೂ ಹೊರಗಿನವರನ್ನ ನೋಡಿಕೊಳ್ಳಬೇಕು ಅಂತ ಯೋಚಿಸ್ತಾ ಇದ್ದೀನಿ. ಆದರೆ ನೀನು ಒಳ್ಳೆಯ ಹುಡುಗ. ಅಷ್ಟೇ ಅಲ್ಲ, ನೀನು ಎಷ್ಟು ಸುಂದರವಾಗಿದೀಯ ಅಂತ ಅವನ ಕಣ್ಣನ್ನೇ ಮಾದಕವಾಗಿ ನೋಡ್ತಾ ನಿಲ್ತಾಳೆ ಪ್ರಿಯಾ. ಅಯ್ಯೋ, ಹಾಗಾಗೋದಿಲ್ಲ. ನಿಮ್ಮನ್ನ ನಾನು ಆ ರೀತಿಯೆಲ್ಲ ಊಹಿಸಿಕೊಳ್ಳೋದೂ ಇಲ್ಲ. ಅತ್ತಿಗೆ ಅಂದ್ರೆ ಅಮ್ಮನ ಸಮಾನ. ನಿಮ್ಮನಸ್ಸಲ್ಲಿ ಅಂತ ದುರುದ್ದೇಶ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನಾವೆಂತ ತಪ್ಪನ್ನ ಮಾಡಿದ್ರೆ ನಾಳೆ ಅದು ನಮಗೆ ತುಂಬಾನೇ ತೊಂದರೆ ಕೊಡುತ್ತೆ, ಆಮೇಲೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಅಂದು. ಪ್ರಿಯ, ನಾನು ನಿನ್ನನ್ನ ಅತ್ತಿಗೆ ಅಂತ ಹೇಳಿದೀನಿ, ಇದರಿಂದ ನಮಗೇನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಅತ್ತಿಗೆ, ನೀವು ಏನಾದ್ರೂ ಹೇಳಿ, ಆದರೆ ನನ್ನ ಮನಸ್ಸು ಈ ಕೆಲಸ ಮಾಡೋದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ನಾನು ನಿಮ್ಮನ್ನ ದೇವತೆ ತರ ನೋಡ್ಕೊಳ್ತಿದ್ದ, ಆದರೆ ನೀವು ರಾಕ್ಷಸರ ಹಾಗೆ ಯೋಚಿಸುತ್ತಿದ್ದೀರಾ ಅಂತ ಹೇಳಿದ ರಾಜು. ಆಗ ಪ್ರಿಯ, ನಾನು ಮಾಡಿದ್ದು ತಪ್ಪು, ನಂಗೆ ಅರ್ಥ ಆಯ್ತು, ನನ್ನಿಂದ ತಪ್ಪಾಯ್ತು, ಕ್ಷಮಿಸಿಬಿಡು. ನೀನು ನಂಗಿಂದ ಚಿಕ್ಕವನಾದರೂ ನಿಂಗೆ ಕೈ ಮುಗಿತೀನಿ. ನೀನು ತುಂಬಾ ಚೆನ್ನಾಗಿ ಆಲೋಚಿಸತೆ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಮರೆತುಬಿಡು. ನಾನು ನೀನು ಹೇಳಿದಾಗೆ ಕೇಳ್ತೀನಿ. ಸಿಟಿಗೆ ಹೋಗಿ ನೀನು ನೋಡಿದಕ್ಕೆ ಕೆಲಸನ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ ಪ್ರಿಯಾ. ಬೇಜಾರು ಮಾಡ್ಕೊಳ್ಳಬೇಡಿ ಅದ್ಕೆ, ಗಂಡನನ್ನ ಕಳ್ಕೊಂಡವರಿಗೆ ಹೀಗೆ ಅನ್ನಿಸೋದು ಸಹಜ. ಆದರೆ ಅದನ್ನ ಸ್ವಲ್ಪ ಸಹಿಸಿಕೊಂಡು ಚೆನ್ನಾಗಿ ಬಾಳೋದು ಅಗತ್ಯ. ನಮ್ಮ ಮನಸ್ಸು ಹೇಳಿದ್ದಕ್ಕೆಲ್ಲ ನಾವು ಯೋಚಿಸದೆ ನಡೆದ್ರೆ ಮುಂದೆ ನಮ್ಮ ಕಷ್ಟನ ನಾವೇ ನಮ್ಮೇಲೆ ಎಳ್ಕೊಂಡಂತೆ ಅಂತಾನೆ. ಸೋ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.